ಫೈನಾನ್ಸ್ ಕಂಪನಿಗಳ ಕಿರುಕುಳ ಜೋರಾಗಿದ್ದು ಬೀದಿಗೆ ಬಿದ್ದಿದೆ ಕುಟುಂಬ. ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಕಂಪನಿಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಕಂಪನಿಯಿಂದ ಮನೆಯನ್ನ ಜಪ್ತಿ ಮಾಡಿದ್ದಾರಂತೆ. ಬೆಳಗಾವಿಯಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಗಳ ಕಿರುಕುಳ ಜೋರಾಗಿದ್ದು 3 ತಿಂಗಳ ಹಸುಗೂಸು ಸಮೇತರಾಗಿ ಬೀದಿಗೆ ಬಿದ್ದಿದೆ ಕುಟುಂಬ. ಸಾಲ ಕಟ್ಟಿಲ್ಲ ಅಂತ ಫೈನಾನ್ಸ್ ಸಿಬ್ಬಂದಿಯಿಂದ ಮನೆಯನ್ನ ಸೀಸ್ ಮಾಡಲಾಗಿದೆ. ರಾಯಬಾಗ ತಾಲೂಕಿನ ಅಲಖನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮನೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಕ್ಕೂ ಬಿಡದೆ ಸಿಬ್ಬಂದಿ ದರ್ಪವನ್ನು ಮರೆದಿದ್ದಾರೆ. ಮನೆ ಒಳಗಡೆನೆ ಬಟ್ಟೆ ಬರೆಗಳಿದೆ, ಹಾಸಿಗೆ, ಅಡುಗೆ ಸಾಮಗ್ರಿ ಎಲ್ಲವೂ ಕೂಡ ಮನೆ ಒಳಗಡೆನಿದೆ. ಸೀಸಾದ ಮನೆ ಕಟ್ಟೆ ಮೇಲೆ ಕುಳಿತುಕೊಂಡು ಕುಟುಂಬ ಕಾಲ ಕಳೆದಿದೆ. 7 ಲಕ್ಷ ಹಣ ಬಾಕಿ ಇತ್ತು, ಕಂತು ಕಟ್ಟಿಲ್ಲ ಅಂತ ಮನೆಯನ್ನ ಸೀಸ್ ಮಾಡಿದ್ದಾರೆ. ಹಣ ಕಟ್ತೀವಿ, ಸಮಯಾವಕಾಶವನ್ನ ಕೊಡಿ ಅಂತ ಅಳಲನ್ನ ತೋಡ್ಕೊಳ್ತಾ ಇದೆ ಕುಟುಂಬ. ಟಿವಿ9 ಕ್ಯಾಮೆರಾ ಮುಂದೆ ಇಡೀ ಕುಟುಂಬ ಕಣ್ಣೀರಿಡ್ತಾ ಇದೆ. 3 ತಿಂಗಳ ಮಗು ಸಮೇತ ಬೇದಿಗೆ ಬಿದ್ದಿದ್ದಾರೆ ಹನುಮಂತ ಹಾಗೆ ಶ್ರೀದೇವಿ ಕುಟುಂಬ. 3 ತಿಂಗಳ ಬಾಣಂತಿಯಾಗಿದ್ದಾರೆ ಶ್ರೀದೇವಿ ಪಾಟೀಲ್. ತಂದೆಗೆ ಹಾರ್ಟ್ ಸರ್ಜರಿ ಆಗಿದೆ. ಮನೆ ಅಡವಿಟ್ಟು 20 ಲಕ್ಷ ಸಾಲವನ್ನು ಪಡ್ಕೊಂಡಿದ್ದೀವಿ. 20 ಲಕ್ಷ ಹಣ ಪಡೆದಂತಹ ಹನುಮಂತ ಪಾಟೀಲ್ ಕಳೆದ ವರ್ಷ ತೀರ್ ಹೋದ್ರು. ಶ್ರೀಕಾಂತ್ ಪಾಟೀಲ್ ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಹಣ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ತುಂಬ್ತೀವಿ ಅಂತ ಹೇಳಿದ್ರಲ್ಲ ಮನ್ಯಾನವ್ರಿಗೆ ಆರಾಮಿಲ್ಲ ಆಗಿದ್ರಿ. ಫಸ್ಟ್ ನಮ್ಮ ಮಾಮ ತುಂಬ್ಕೋತ ಬಂದಿದ್ರಿ. ನಮ್ಮ ಮಾಮ ಈಗ ತೀರ್ಕೊಂಡ್ರಿ. ಈಗ 2.5 ವರ್ಷ ಆತ್ರಿ. ನಮ್ಮವ್ರು ಮನ್ಯಾನವ್ರಿ ಇದನ್ನು ತುಂಬ್ಕೋತ ಬಂದಿರಿ ಅಂತಾರೆ. ಅವ್ರಿಗೆ ಆರಾಮ ಇಲ್ರಿ. ಈಗ ರೀ ತುಂಬ್ತೀವಿ ಅಂತ ಹೇಳಂದ್ಲೇರಿ ಅವ್ರೇನು ಕೇಳಲಿಲ್ರಿ. ನೀರು ನಾವು ಒಟ್ಟ ಮನ್ಯಾಗ ಹೆಣ್ಮಕ್ಳು ಇದ್ದು ರೀ, ಮನ್ಯಾಗ ಯಾರೂ ಇಲ್ಲ ಆಗಿರ್ರಿ. ಅದ ನಮ್ಮ ಅಜ್ಜ ದಗದಿಂದ ಬಂದಿವ್ರಿ ಅಂತ್ರಿ. ಆಕೆ ಹಂಗೆ ಬಂದು ಕೂತಾಳ್ರಿ. ಆಕೆ ಉಪವಾಸ ಅದಾಳ್ರಿ. ನಿನ್ನೆ ಹಿಡ್ದಾರಿ. ನೀನು ಎಶಿಕ್ನ್ಯಾಗ ತನಿ ಮುರಿಯಾಕೆ ಹೋಗಿರ್ರಿ. ನಿನ್ನೆ ಹಿಡ್ದ ಉಪವಾಸ ಅದಾಳ್ರಿ. ಹುಡುಗರು ರಾತ್ರಿ ಬೆಳತನ ಹತ್ತಾವ್ರಿ. ಊರಿಗೆ ಬಂದವ್ರಿ ಹುಡುಗರಿಗೆ ಬಂದ ಬಾಗಲ ಹಾಕ್ಯಾರ. ನಮ್ಮ ಮನೆದವ್ರಿ ಹುಡುಗರು 3 ತಿಂಗಳು ಹುಡುಗಿ ಇದ್ರಿ, ಹೊರಗೆ ಹಾಕ್ಯಾರ್ರಿ. ಊಟ ಇಲ್ಲ ಏನಿಲ್ರಿ ಅವ್ರದ ರೀ. ನಾವು ಮನ್ಯಾಗಿಲ್ಲದಾಗ ರೀ ಬಂದ್ರೆ ಹೆಣ್ಮಕ್ಳು ಇದ್ರಿ ಎಲ್ಲರೂ ಹೊರಗೆ ಹಾಕ್ಯಾರ್ರಿ. ಅದೇ ಲೋನ್ 20 ಲಕ್ಷ ರೂಪಾಯಿ ತೊಗೊಂಡಿದ್ರು. ನಾವು 4 ವರ್ಷ ತುಂಬಿದ್ವಿ ರೀ. ನಾವು ಇನ್ನೊಂದು 7 ಲಕ್ಷ ಉಳ್ದೈತ್ರಿ.